ಭರವಸೆಗಳನ್ನು ಕೊಟ್ಟಂತ ನಮ್ಮ ಸರ್ಕಾರ ಬಂದು ಏನ್ ಮಾಡ್ತೀವಿ ಅಂತ ಹೇಳಿ ಅವತ್ತು ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿ ಆದರು. ಜನ ನಾವು ಅದಕ್ಕೂ ಸಮೇತ ಗೌರವ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರು ಸೋತರು ಸಮೇತ ನಾವು ಅದಕ್ಕೆ ಗೌರವ ಕೊಟ್ಟು. ಆದ್ರೆ ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ಚಿಕ್ಕಮಗಳೂರಿನ ಜನತೆ ಇಲ್ಲಿ MP ಆಗಿ ಕಳಿಸಿದರೆ ತಮ್ಮಲ್ಲಿ ಹೆಚ್ಚಿನ ಲೋಕಸಭೆಯಲ್ಲಿ ಹೆಚ್ಚಿನ ಸದಸ್ಯರಿದ್ದ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಅಂದಿನ ವಿರೋಧ ಪಕ್ಷದವರು ಮಾಡಿದರು. ಅದರಲ್ಲಿ ಸಮೇತ ಈ ಬಿಜೆಪಿಯವರು ಸಮೇತ ಪಾಲನೆಯಾಗಿದೆ. ಇವತ್ತು 70ನೇ ಇಸ್ವಿಯಲ್ಲಿ ಅಧಿಕಾರ ಕಳ್ಕೊಂಡ ಕಾಂಗ್ರೆಸ್ನ ಮತ್ತೆ ಜನ ಇಂದಿರಾ ಗಾಂಧಿ ಅವ್ರನ್ನ 80ನೇ ಇಸ್ವಿಯಲ್ಲಿ 3 ವರ್ಷದಲ್ಲಿ ಮತ್ತೆ ಪ್ರಧಾನಿಯಾಗಿ ಮಾಡಿದ್ರು. ಇವತ್ತು ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರವಾಗಿಲ್ಲ. ನಾವು ಜನ ಕೊಟ್ಟರೆ ಅಧಿಕಾರಕ್ಕೆ ಬರ್ತೀವಿ. ಜನ ಅವ್ರದ್ದು ಈ 2014ನೇ ಇಸ್ವಿಯಲ್ಲಿ ಏನು ಮೋದಿ ಅವರು ಪ್ರಧಾನಿ ಆದ್ರೂ ನಾವೇನು ಅವ್ರನ್ನ ವಿರೋಧ ಮಾಡಲಿಲ್ಲ. ಅವರು ಏನೆಲ್ಲೋ ಭರವಸೆ ಕೊಟ್ಟಿದ್ರು. ಎಲ್ಲ ಗುಜರಾತ್ ಮಾಡಲ್ ಅಂತ ಹೇಳ್ಬಿಟ್ಟು ಸಾಕಷ್ಟು ನಮ್ಮ ಅದಕ್ಕೆ ಪ್ರಚಾರವನ್ನು ಕೊಟ್ಟಿದ್ರು. ಆದ್ರೆ ಇವತ್ತು ಸುಮಾರು 11 ವರ್ಷ ಆಗಿದೆ. ಈ 11 ವರ್ಷದಲ್ಲಿ ಏನು ಮಾಡಿದ್ದಾರೆ ಎಂಬುದಾಗಿ ಇವತ್ತು ಜನ ಕೇಳ್ತಿದ್ದಾರೆ. ಇವತ್ತು ಕಳೆದ ಚುನಾವಣೆಯಲ್ಲಿ ಏನ್ ಮಾಡಿದ್ರು 400ಕ್ಕಿಂತ ಹೆಚ್ಚು ನಮಗೆ ಸೀಟ್ ಬರ್ತದೆ ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ಅವರು ನಾವು ಹೋಗಿ ಇವತ್ತು ವಾಜಿದ್ ಅವರು ಹೇಳ್ದಂಗೆ ಬರೀ 25 ಅದು ವೋಟ್ ಚೋರಿ ಮಾಡಿಬಿಟ್ಟು 25 ಮತಗಳ ಅಂತರದಿಂದ ಇವತ್ತು ಸರ್ಕಾರವನ್ನು ಮಾಡಿಕೊಂಡಿದ್ದಾರೆ. ಅದು ಅವರೊಬ್ಬರದೇ ಬರಲಿಲ್ಲ. ಅವರು ಅವರ ಅಲಿಯನ್ಸ್ ಎಲ್ಲ ಸೇರಿ ಇವತ್ತು ಸರ್ಕಾರವನ್ನು ಮಾಡ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಪ್ರಶ್ನೆ ಕೇಳಿದ್ರು. ರಾಹುಲ್ ಗಾಂಧಿ ಸುಮ್ಮನೆ ಕೇಳಲಿಲ್ಲ. ಎಲ್ಲ ಮಾಧ್ಯಮದವ್ರನ್ನ ಕರೆಸ್ಬಿಟ್ಟು ಎಲ್ಲ ಹೇಳಿದ್ರು. ಮಹಾದೇವಪುರದಲ್ಲಿ ಏನಾಯ್ತು ನಮ್ಗೆ ಗೊತ್ತಿದೆ. ಮಹಾದೇವಪುರದಲ್ಲಿ ಅಲ್ಲಿ ತನಕ ನಮ್ಮ ಅಭ್ಯರ್ಥಿ ಅವತ್ತು ಅವರು ಮುಂದೆ ಇದ್ರು. 1 ಲಕ್ಷ ಇನ್ನು ಮುಂದೆ ಇದ್ರು. ನಂತರ ಮಹಾದೇವಪುರ ಒಂದು ಕ್ಷೇತ್ರ ಎಣಿಕೆ ಮಾಡಿದ ಕೂಡಲೇ ಅವರು ಹಿಂದೆ ಹೋಗಿ ನಾವು ಬಿಜೆಪಿ ಅಭ್ಯರ್ಥಿಯನ್ನು ಕಳಿಸುವಂತ ಕೆಲಸಗಳನ್ನು ಮಾಡಿದ್ರು. ಅಂದ್ರೆ ಇಡೀ 7 ಕ್ಷೇತ್ರದಲ್ಲಿ ಸಮೇತ ನಾವು ಮುಂದೆ ಇದ್ದು ಒಂದೇ ಕ್ಷೇತ್ರ ಅದರಲ್ಲಿ ಸಮೇತ ನೀವು ಸರ್ವಜ್ಞ ನಗರದವರು, ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನನ್ನಿಂದಾಗಿ ಇಲ್ಲಿ ಕಾಂಗ್ರೆಸ್ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ವಜ್ಞದಲ್ಲಿ ಇರಬೇಕಾದ್ರೆ ಅದು ನಮ್ಮ ಕಾರ್ಯಕರ್ತರು ಮುಖಂಡರ ಕೆಲಸ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಯಾವುದೇ ಚುನಾವಣೆಯಲ್ಲಿ 2008ನೇ ಇಸ್ವಿಯಿಂದ ಅದು ಲೋಕಸಭೆ ಇರ್ಬೋದು ಅಥವಾ ವಿಧಾನಸಭೆ ಇರ್ಬೋದು, ಎಲ್ಲಾ ಚುನಾವಣೆಯಲ್ಲಿ ಸಮೇತ ಸರ್ವಜ್ಞ ನಗರ ಕ್ಷೇತ್ರದ ಜನ ನಮ್ಮ ಪರವಾಗಿ ಓಟು ಕೊಡಬೇಕಾದ್ರೆ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಕಾರಣ ಅಂತ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಪಕ್ಷ ಬೂತ್ ಲೆವೆಲ್ ಅಲ್ಲಿ ಇದೆ. ನಮ್ಮೊಂದಿಗೆ ಸಮೇತ ಚೋರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇವತ್ತು 2023ನೇ ಇಸ್ವಿಯಲ್ಲಿ ನಮ್ಮಲ್ಲಿ ಎಲ್ಲಿ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಈ ಮನೆಯ ಮತದಾರರು ಹೆಸರುಗಳನ್ನ ಮನೆಯಲ್ಲಿರೋ ಹಿರಿಯರದ ಹೆಸರು ಮಾತ್ರ ಒಂದು ಬೂತಲ್ಲಿ ಇರ್ತದೆ. ಬಾಕಿ ಇರೋ ಹೆಸರುಗಳೆಲ್ಲ ಬೇರೆ ಅದೇ ಇದರಲ್ಲಿ ಬೇರೆ ವಾರ್ಡಲ್ಲಿ ಇರ್ತದೆ. ಜನ ಏನು ತಿಳ್ಕೊಳ್ತಾರೆ, ನಮಗೆ ಈ ಬೂತಲ್ಲಿ ಎಲ್ಲರೂ ಓಟಿದೆ ಅಂತ ಅಲ್ಲಿ ಹೋದ್ರೆ ಬಹುಶಃ ಅವರು ಮತ ಹಾಕಿದ ವಾಪಸ್ ಹೋಗುವುದು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಮ್ಮ ಕಾರ್ಯಕರ್ತರು ಅತಿ ಬುದ್ಧಿವಂತರು, ನಮ್ಮ ಲೀಡರ್ಗಳು ವಾಜಿದವ್ರೆ ನಮ್ಮವರು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಕೊಟ್ರು. ಏನಂದ್ರೆ ನಿಮ್ಮ ಬೂತು ಈ ಬೂತಲ್ಲಿ ಇಲ್ಲ, ನಿಮ್ ಬೂತ್ ಬೇರೆ ಇದರಲ್ಲಿ ಇದೆ ಅಂತ ಹೇಳಿಕೊಟ್ಟು ಇವತ್ತು ನಾವು ಸಮೇತ ಎಲ್ಲಾ ಚುನಾವಣೆಯಲ್ಲಿ ಸಮೇತ ಸರ್ವಜ್ಞದಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ಸಮೇತ ಕೆಲಸ ಮಾಡ್ತಾರೆ. ಇನ್ನೊಂದು ಮುಖ್ಯ, ನಮ್ಮಲ್ಲಿ ನಾವು ದುಡ್ಡು ಕೊಟ್ಬಿಟ್ಟು ಒಂದೇ ಒಂದು ಮತ ಸಮೇತ ತಗೊಳ್ಳಿಲ್ಲ. ನಾವು ಮತದಾರರಿಗೆ ದುಡ್ಡು ಕೊಡೋದಿಲ್ಲ. ಯಾವ ಮತದಾರ ನಮ್ಮ ದುಡ್ಡು ಕೊಡೋದು ಇಲ್ಲ. ಯಾಕೆಂದ್ರೆ ಬಿಟ್ರೆ ನಮ್ದು ಒಂದೇ ಧ್ಯೇಯ, ಇದೊಂದು ಹಿಂದುಳಿದ ಕ್ಷೇತ್ರ. ಈ ಕ್ಷೇತ್ರನ ಅಭಿವೃದ್ಧಿ ಪಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ 2013ನೇ ಇಸ್ವಿಯಿಂದ ನಮ್ಮ ಸಿದ್ದರಾಮಯ್ಯಜಿಯವರು ಅವತ್ತು ಒಳ್ಳೆ ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೆಪಿಸಿಸಿ ಅಧ್ಯಕ್ಷರು ಸಮೇತ ಸಂಪೂರ್ಣ ಬೆಂಬಲ ಕೊಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.